ನಮಸ್ತೆ. ಕೆಮಿಸ್ಟ್ರಿ ಇಂಪಾರ್ಟೆಂಟ್ ಫಾರ್ TET and CET. ಅಂತರಾಣ್ವಿಕ ಹೈಡ್ರೋಜನ್ ಬಂಧ. ಒಂದು ಅಣುವಿನ H ಪರಮಾಣುವಿಗೂ ಮತ್ತೊಂದು ಅಣುವಿನ O ಪರಮಾಣುವಿಗೂ ಮಧ್ಯ ಹೈಡ್ರೋಜನ್ ಬಂಧ ಏರ್ಪಟ್ಟರೆ ಅಂತಹ ಹೈಡ್ರೋಜನ್ ಬಂಧಕ್ಕೆ ಅಂತರಾಣ್ವಿಕ ಹೈಡ್ರೋಜನ್ ಬಂಧ ಎನ್ನುವರು. ಉದಾಹರಣೆಗೆ ಪ್ಯಾರೊನೈಟ್ರೋಫಿನಾಲ್ನಲ್ಲಿ ಇಂತಹ ಹೈಡ್ರೋಜನ್ ಬಂಧಗಳು ಇವೆ. ಅಂತರಾಣ್ವಿಕ ಹೈಡ್ರೋಜನ್ ಬಂಧ ಒಂದು H ಮತ್ತು O ಎರಡರ ಮಧ್ಯದಲ್ಲಿ ಕಂಡುಬರುತ್ತದೆ. ಮೆಟಾನೈಟ್ರೋಫಿನಾಲ್ನಲ್ಲೂ ಈ ಅಂತರಾಣ್ವಿಕ ಹೈಡ್ರೋಜನ್ ಬಂಧವನ್ನು ನೋಡಬಹುದು. ಅಂತರಾಣ್ವಿಕ ಹೈಡ್ರೋಜನ್ ಬಂಧಗಳಿಗೆ ಅಣುಗಳ ನಡುವೆ ಆಕರ್ಷಣೆ ಹೆಚ್ಚಾಗಿ ಇರುತ್ತದೆ. ಇವುಗಳನ್ನು ಬೇರ್ಪಡಿಸಲು ಬೇಕಾಗುವ ಶಾಖ ಹೆಚ್ಚು. ಆದ್ದರಿಂದ ಪ್ಯಾರಾನೈಟ್ರೋಫಿನಾಲ್ ಮತ್ತು ಮೆಟಾನೈಟ್ರೋಫಿನಾಲ್ಗಳ ಅಧಿಕ ಕುದಿಯುವ ಬಿಂದುವನ್ನು ಹೊಂದಿರುತ್ತವೆ. ಅಣ್ವಾಂತರಿಕ ಹೈಡ್ರೋಜನ್ ಬಂಧ. ಅಣ್ವಾಂತರಿಕ ಹೈಡ್ರೋಜನ್ ಬಂಧದಲ್ಲಿ ಅಣುವಿನ ಒಳಗೆ ಆಂತರ್ಯದಲ್ಲಿ ಹೈಡ್ರೋಜನ್ ಪರಮಾಣುವಿಗೂ ಮತ್ತು ಆಕ್ಸಿಜನ್ ಪರಮಾಣುವಿಗೂ ಮಧ್ಯೆ ಹೈಡ್ರೋಜನ್ ಬಂಧ ಏರ್ಪಟ್ಟರೆ ಅಂತಹ ಹೈಡ್ರೋಜನ್ ಬಂಧಕ್ಕೆ ಅಣ್ವಾಂತರಿಕ ಹೈಡ್ರೋಜನ್ ಬಂಧ ಎಂದು ಕರೆಯುತ್ತೇವೆ. ಈ ಬಂಧವಿದ್ದರೆ ಅಣುಗಳ ಮಧ್ಯೆ ಕೇವಲ ನಾನ್ ವಂಡರ್ ವಾಲ್ಸ್ನ ಆಕರ್ಷಣೆ ಮಾತ್ರ ಇರುತ್ತದೆ. ಆದ್ದರಿಂದ ಇಂತಹ ಅಣುಗಳನ್ನು ಹೊಂದಿರುವ ಸಂಯುಕ್ತಗಳಿಗೆ ಕುದಿಯುವ ಬಿಂದು ಕಡಿಮೆ ಇರುತ್ತದೆ. ಅಣ್ವಾಂತರಿಕ ಹೈಡ್ರೋಜನ್ ಬಂಧ. ನೈಟ್ರೋಫಿನಾಲ್ಗಳಲ್ಲಿ ನೈಟ್ರೋಫಿನಾಲ್ಗಳಲ್ಲಿ ಆರ್ಥೋನೈಟ್ರೋಫಿನಾಲ್ ಹೆಚ್ಚು ಆವಿಶೀಲವಾಗಿರುತ್ತದೆ.